ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025ರ ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಯಮನೂರ ಅಂತೇಳಿ, ತಳಿ ವಿಜ್ಞಾನಿ, ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು ಮತ್ತು ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ವಿಭಾಗದಿಂದ ಈ ಒಂದು ಕೃಷಿ ಮೇಳ 2025ಕ್ಕೆ ನೂತನವಾಗಿ ಬಿಡುಗಡೆಯಾಗಿರ್ತಕ್ಕಂಥ ಅರಳು ಸಂಕರಣ ತಳಿ BCH 162ರ ಒಂದು ಪ್ರಾತ್ಯಕ್ಷಿತೆಯನ್ನು ಇಲ್ಲಿ ನೀವು ನೋಡಬಹುದು. ಈ ಒಂದು ಕೃಷಿ ಮೇಳಕ್ಕೆ ವಿಶೇಷವಾಗಿ ಈ ಒಂದು ಎಣ್ಣೆಕಾಳು, ಮುಖ್ಯವಾದ ಎಣ್ಣೆಕಾಳು ಬೆಳೆಯಾಗಿರ್ತಕ್ಕಂಥ, ಅಖಾದ್ಯ ಎಣ್ಣೆಕಾಳು ಬೆಳೆಯಾಗಿರ್ತಕ್ಕಂಥ ಅರಳಿನಲ್ಲಿ ಒಂದು ಸಂಕರಣ ತಳಿಯನ್ನ ನಮ್ಮ ವಿಭಾಗದಿಂದ ಬಿಡುಗಡೆ ಮಾಡಲಾಗಿದೆ. ಈ ಒಂದು ಸಂಕರಣ ತಳಿಯ ವಿಶೇಷ ಗುಣಗಳ ಬಗ್ಗೆ ರೈತರಿಗೆ ಹೇಳೋದಾದ್ರೆ, ಇದು ಒಂದು ಹಸಿರು ಕಾಂಡ ಹೊಂದಿರತಕ್ಕಂಥ ಸಂಕರಣ ತಳಿ. ಈ ತಳಿಯಲ್ಲಿ ಒಂದು ಹೆಣ್ಣು ಮತ್ತು ಗಂಡು ಹೂಗಳ ಒಂದು ಏನು ಸಂಖ್ಯೆ ಇರುತ್ತೆ, ಆ ಸಂಖ್ಯೆ ಒಂದು ಗಮನಾರ್ಹವಾಗಿ ರೈತರು ನೋಡಬೇಕಾಗಿರುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಹೆಚ್ಚಿನ ಒಂದು ಹೆಣ್ಣು ಹೂಗಳ ಸಂಖ್ಯೆ ಇರುತ್ತೆ. ಸೊ ಹೆಚ್ಚಿನ ಹೆಣ್ಣು ಹೂಗಳ ಸಂಖ್ಯೆ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಕಾಯಿ ಕಟ್ಕೊಂಡು ಇಳುವರಿ ಹೆಚ್ಚಾಗಿರ್ತಕ್ಕಂಥ ಒಂದು ಸಂಭವವಿದೆ. ಸೊ ಇಲ್ಲಿ ಈ ಸಂಕರಣ ತಳಿಯಲ್ಲಿ ಒಂದು ಗೊನೆಗಳ ಸಂಖ್ಯೆ ಮತ್ತು ಗೊನೆಗಳ ಉದ್ದ ಕೂಡ ಹೆಚ್ಚಿನದಾಗಿರ್ತವೆ. ಸೊ ಆದ ಕಾರಣ ಇದು ಇಳುವರಿ ಹೆಚ್ಚು ಕೊಡ್ತಕ್ಕಂಥ ಒಂದು ಗುಣಲಕ್ಷಣವಾಗಿರುತ್ತೆ. ಈ ಸಂಕರಣ ತಳಿಯಿಂದ ರೈತರು ಸುಮಾರು ಒಣ ಬೇಸಾಯದಲ್ಲಿ ಬೆಳೆದಾಗ 6ರಿಂದ 8 ಕ್ವಿಂಟಲ್ ಪ್ರತಿ ಎಕರೆಗೆ ಮತ್ತು ನೀರಾವರಿಯಲ್ಲಿ ಬೆಳೆದಾಗ 10ರಿಂದ 12 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನು ತೆಗೆದುಕೊಳ್ಳಬಹುದು. ಇದು ಮಧ್ಯಮಾವಧಿ ಸಂಕರಣ ತಳಿಯಾಗಿರುತ್ತೆ. ಇಲ್ಲಿ ಒಂದು ಸುಮಾರು ಪ್ರಥಮ ಗೊಂಚಲು, ಈಗೇನು ನೀವು ನೋಡ್ತಾ ಇರಬಹುದು, ಈ ಪ್ರಥಮ ಗೊಂಚಲು ಮಾಗಲಿಕ್ಕೆ ಸುಮಾರು 90ರಿಂದ 95 ದಿನಗಳ ತಗೊಳ್ತೈತೆ. ಅದೇ ರೀತಿಯಾಗಿ ಎರಡನೇ ಗೊನೆ ಒಂದು 4ರಿಂದ 4.5 ತಿಂಗಳು ಬೇಕಾಗುತ್ತೆ. ಮತ್ತೆ 5ರಿಂದ 5.5, 6ರಿಂದ 7 ತಿಂಗಳು. ಈ ರೀತಿಯಾಗಿ ಒಣ ಬೇಸಾಯದಲ್ಲಿ ಬೆಳೆದಾಗ ಸುಮಾರು 3ರಿಂದ 4 ಕಟಾವು ಮಾಡ್ಕೋಬೇಕಾಗುತ್ತೆ ರೈತರು. ಅದೇ ರೀತಿ ಈ ಒಂದು ಸಂಕರಣ ತಳಿಯನ್ನ ನೀರಾವರಿಯಲ್ಲಿ ಬೆಳೆದಾಗ ಸುಮಾರು 6ರಿಂದ 8 ಕ್ವಿಂಟಲ್ ಒಂದು ಕಟಾವನ್ನ ಮಾಡಿಕೊಂಡು ರೈತರು ಹೆಚ್ಚಿನ ಒಂದು ಇಳುವರಿ ಪಡ್ಕೋಬಹುದು. ಸೊ ಇದಕ್ಕೆ ಮುಖ್ಯವಾಗಿ ಸಾಲಿನಿಂದ ಸಾಲಿಗೆ 4 ಅಡಿ ಅಂತರದಲ್ಲಿ ಮತ್ತು ಗಿಡದಿಂದ ಗಿಡಕ್ಕೆ 2ರಿಂದ 3 ಅಡಿ ಅಂತರವನ್ನು ಕೊಟ್ಟು ಬೆಳೆದಾಗ ಹೆಚ್ಚಿನ ಒಂದು ಇಳುವರಿ ನಿರೀಕ್ಷಣೆ ಮಾಡಬಹುದು. ಆದ ಕಾರಣ ರೈತರು ಎಲ್ಲರೂ ಇದರ ಒಂದು ಸದುಪಯೋಗ ಪಡ್ಕೊಂಡು ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರಿನಿಂದ ಬಿಡುಗಡೆಯಾಗಿರ್ತಕ್ಕಂಥ ಒಂದು ಸಂಕರಣ ತಳಿಯ ಉತ್ಪಾದನೆಯನ್ನು ಮಾಡಿಕೊಂಡು ಲಾಭದಾಯಕವಾಗಿ ಅರಳು ಕೃಷಿಯನ್ನ ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅರಳು ಒಂದು ಕ್ಷೇತ್ರ ಹೆಚ್ಚಾಗ್ತಾ ಇದೆ. ಸೊ ಆದ ಕಾರಣ ರೈತರಿಗೆ ಬೇಕಾಗಿರ್ತಕ್ಕಂಥ ಸಂಕರಣ ತಳಿಗಳ ಬಗ್ಗೆ ಸಂಶೋಧನೆ ನಡೆಸಿಕೊಂಡು ನೂತನ ಸಂಕರಣ ತಳಿ ಮತ್ತು ತಳಿಗಳನ್ನ ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು ಬಿಡುಗಡೆ ಮಾಡ್ತಾ ಇರುತ್ತೆ. ಇದರ ಸದುಪಯೋಗವನ್ನು ರೈತರು ಪಡ್ಕೋಬಹುದು. ಧನ್ಯವಾದಗಳು. ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಪ್ರಶಸ್ತ ತಾಣವಿದು. ಕೃಷಿ ಕ್ಷೇತ್ರದ ಹೋಗುಗಳ ಅವಲೋಕನ, ಭವಿಷ್ಯದ ಕೃಷಿ ಕುರಿತಾದ ಚಿಂತನೆ ಮಂಥನಕ್ಕೆ ಮೀಸಲಿಟ್ಟಿರುವ ಏಕೈಕ ವೇದಿಕೆ ಇದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಈ ಬೃಹತ್ ಮೇಳಕ್ಕೆ ವಿಶ್ವವಿದ್ಯಾನಿಲಯ ಸಜ್ಜಾಗುತ್ತಿದೆ. ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಮೇಳದಲ್ಲಿ ನಿಮ್ಮ ಭೇಟಿ.